ಕ್ರೈಮ್ ನಡೆಯುತ್ತೆ, ಬಟ್ ರಕ್ತದ ಕಲೆ ಇರೋಲ್ಲ. ಹಣ ಕಳವಾಗುತ್ತೆ, ಬಟ್ ಬೇಗ ಮುರಿದಿರೋಲ್ಲ. ಸೈಟ್ ಸೇಲ್ ಆಗುತ್ತೆ, ಬಟ್ ದಾಖಲೆ ಸಿಗೋದಿಲ್ಲ. ಕ್ರಿಮಿನಲ್ ಸಿಕ್ಕಿಬಿದ್ರು ಎವಿಡೆನ್ಸೇ ಇರೋದಿಲ್ಲ. ಇದು ನಾವು ನೀವು ಕೇಳಿ ಅರಗಿಸಿಕೊಳ್ಳಲಾಗದ, ಪೊಲೀಸರು ಭೇದಿಸಿ ಹಿಡಿಯೋಕಾಗದ ಹೈ ಪ್ರೊಫೈಲ್ ಕೇಸ್ಗಳು. ವೆಲ್ಕಮ್ ಟು ವೈಟ್ ಕಾಲರ್ ಕ್ರೈಮ್. ಇವತ್ತಿನ ವೈಟ್ ಕಾಲರ್ ಕ್ರೈಮ್ ಆರಂಭಿಸೋಕು ಮುನ್ನ ಇದನ್ನ ಒಮ್ಮೆ ಕೇಳಿಸ್ಕೊಂಬನ್ನಿ. ಇರುತ್ತೆ, ಇದು ಕೂಡ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ಫೋರ್ಜರಿ ಆಗಿದೆ. ಎಸ್, ನಾನು ಇದು ಹೇಳಕ್ಕಿಂತ ಮುಂಚೆ ಬಹುಶಃ ಇಲ್ಲಿ ಯಾರ್ಯಾರು ನೋಡ್ತಿದ್ದೀರಾ ಎರಡೂ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಬರ್ಕೋಬೇಕಿರತ್ತೆ. ಕೇಳಿಸ್ಕೊಂಡ್ರಲ್ಲ, ನಾನು ಸ್ಟೋರಿಯನ್ನ ಆರಂಭಿಸೋದಕ್ಕೂ ಮುನ್ನ ಫಣೀಂದರ್ ಅವರು ಹೇಳಿದ ಹಾಗೆ ಪೆನ್ನು ಪೇಪರ್ ನಿಮ್ ಕೈಯಲ್ಲೋ ಅಥವಾ ನಿಮ್ ಮುಂದಿರೋ ಟೇಬಲ್ ನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಮೊದಲು ಸ್ಟೋರಿ ನೋಡ್ತೀವಿ, ಆಮೇಲೆ ಡಿಸೈಡ್ ಮಾಡ್ತೀವಿ ಅಂತ ನೀವೇನ ಅನ್ಕೊಂಡ್ರೆ ವಿ ಆರ್ ಸಾರಿ. ನಾಳೆ ನಿಮ್ಮ ಸ್ಟೋರಿನೇ ನಮ್ಮ ವೈಟ್ ಕಾಲರ್ ಕ್ರೈಮ್ ನ ಸಬ್ಜೆಕ್ಟ್ ಆದ್ರೂ ಆಗಬಹುದು. ಯಾರಿಗೊತ್ತು, ಇವತ್ತಿನ ನಿಮ್ಮ ಉಡಾಫೆ ನಾಳೆ ಮತ್ತೊಬ್ಬರಿಗೆ ಕಳ್ಳ ಸಂಪಾದನೆಯ ರಾಜಮಾರ್ಗವಾಗಬಹುದು. ಈ ಸ್ಟೋರಿಯಲ್ಲಿ ಬರೋ ಎಲ್ಲಾ ಕ್ಯಾರೆಕ್ಟರ್ಗಳನ್ನ ಮೊದಲು ಇಂಟ್ರೊಡ್ಯೂಸ್ ಮಾಡ್ತೀವಿ. ಜಸ್ಟ್ ನೆನಪಿನಲ್ಲಿ ಇಟ್ಕೊಳ್ಳಿ. ಕ್ಯಾರೆಕ್ಟರ್ ನಂಬರ್ 1, ಸಿಂಪಿ ಜಾನ್, ಪ್ರತಿಷ್ಠಿತ ಸರ್ವಿಸ್ ಕಂಪನಿ ಮ್ಯಾನೇಜರ್, ಬೆಂಗಳೂರು. ಕ್ಯಾರೆಕ್ಟರ್ ನಂಬರ್ 2, ಮ್ಯಾನೇಜಿಂಗ್ ಡೈರೆಕ್ಟರ್, ಪ್ರತಿಷ್ಠಿತ ಕಸ್ಟಮರ್ ಸರ್ವಿಸ್ ಕಂಪನಿ, ಬೆಂಗಳೂರು. ಕ್ಯಾರೆಕ್ಟರ್ ನಂಬರ್ 3, ಅಕೌಂಟ್ಸ್ ಮ್ಯಾನೇಜರ್, ಪ್ರತಿಷ್ಠಿತ ಕಸ್ಟಮರ್ ಸರ್ವಿಸ್ ಕಂಪನಿ, ಬೆಂಗಳೂರು. ಕ್ಯಾರೆಕ್ಟರ್ ನಂಬರ್ 4, ಸಂದೀಪ್ ಶರ್ಮಾ, ಜಲ್ಲಿ ಹೊಡೆಯುವ ಕೂಲಿ ಕಾರ್ಮಿಕ, ಈತ ಮೂಲತಃ ಬಿಹಾರದವನು. ಕ್ಯಾರೆಕ್ಟರ್ ನಂಬರ್ 5, ಅನಾಮಧೇಯ ವ್ಯಕ್ತಿ, ಸ್ನೇಹಕ್ಕಾಗಿ ಮತ್ತೊಬ್ಬನಿಗೆ ಸಹಾಯ, ಸ್ಥಳ ಬೆಂಗಳೂರು. ಈ ಸ್ಟೋರಿ ಆರಂಭವಾಗುವುದು ಇದೇ ಕಚೇರಿಯಲ್ಲಿ. ಸಾರ್ವಜನಿಕರಿಗೆ ಸರ್ವಿಸ್ಗಳನ್ನು ಒದಗಿಸುವ ಪ್ರತಿಷ್ಠಿತ ಕಂಪನಿಗಳಿಗೆ ಇಂಟರ್ನಲ್ ಸರ್ವಿಸ್ಗಳನ್ನು ಒದಗಿಸುವ ಪ್ರತಿಷ್ಠಿತ ಕಂಪನಿಯೊಂದರ ಸರ್ವಿಸ್ ಮ್ಯಾನೇಜರ್ ಹೆಸರೇ ಸಿಂಫೀಜಾ. ಬೆಂಗಳೂರಿನಲ್ಲಿ ನೆಲೆಯೂರಿಯೋ ಈ ಕಂಪನಿಯಿಂದ ಬಹಳಷ್ಟು ಕಂಪನಿಗಳು ಈಗಾಗಲೇ ಅತ್ಯುತ್ತಮ ಕಾರ್ಯವನ್ನು ಪಡೆದಿದೆ. ಹಾಗೆ ಸರ್ವಿಸ್ ಪಡೆದ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಅವರೇ. ಸಿಂಫೀಜಾ ಅವರ ಕಂಪನಿಯಿಂದ ಸರ್ವಿಸ್ ಪಡೆದಿದ್ದ ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅದಕ್ಕೆ ಬೇಕಾದ ದುಡ್ಡನ್ನು, ಅಂದ್ರೆ 3.5 ಲಕ್ಷ ಸರ್ವಿಸ್ ಚಾರ್ಜ್ ಅನ್ನ ಸಿಂಫೀಜಾ ಅವರಿಗೆ ನೀಡಬೇಕಾಗಿರುತ್ತೆ. ಸಹಜವಾಗಿ ದೊಡ್ಡ ದೊಡ್ಡ ಕಂಪನಿಗಳು ಇನ್ನೊಂದು ಕಂಪನಿಯಿಂದ ಸರ್ವಿಸ್ ಪಡೆದಾಗ ಅದರ ಮೊತ್ತವನ್ನ ನೀಡೋದಕ್ಕೆ 45ರಿಂದ 60 ದಿನಗಳ ವಾಯ್ದೆಯನ್ನ ಪಡೆಯುತ್ತೆ. ಈ ಕೇಸಲ್ಲೂ ಕೂಡ ಅದೇ ಆಗಿದೆ. ತುಂಬಾ ದಿನದಿಂದ ವೇಟ್ ಮಾಡ್ತಿರ್ತಾರೆ, ಚೆಕ್ ಬರ್ಬೇಕಿದೆ ಅಂತ. ಯೂಶಲಿ ಯಾವುದೋ ಒಂದು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಚೆಕ್ ಅಥವಾ ಪೇಮೆಂಟ್ ಇಮಿಡಿಯೇಟ್ ಆಗಿ ಆಗೋದಿಲ್ಲ. ಅದಕ್ಕೊಂದು ಗ್ರೇಟ್ ಟೈಮ್ ಇರುತ್ತೆ, ಅದಕ್ಕೊಂದು ಪೇಮೆಂಟ್ ಟರ್ಮ್ಸ್ ಇರುತ್ತೆ. ಅಟ್ಲೀಸ್ಟ್ 30 to 45 days ಟೈಮ್ ಹಿಡಿಸಿ ಆಮೇಲೆ ಚೆಕ್ ಬರುತ್ತೆ. ಒಂದು ಪ್ರಾಕ್ಟೀಸ್ ನಾವು ನೋಡಿರ್ತೀವಿ. ಸಿಂಫೀಜಾ ಅವರ ಕಂಪನಿಯಿಂದ ಸರ್ವಿಸ್ ಪಡೆದಿದ್ದ ಕಂಪನಿ ಸರ್ವಿಸ್ ಚಾರ್ಜ್ ಅನ್ನ ನೀಡಬೇಕಾಗಿರುತ್ತೆ. ಆದ್ರೆ ಹಾಗೆ ಪಡೆದ ಸರ್ವಿಸ್ಗೆ ತಿಂಗಳು ಕಳೆದ್ರು ಹಣ ಬಾರದೇ ಇದ್ದಾಗ ಸಹಜವಾಗಿ ಸಿಂಫೀಜಾ ಅವರೇ ಖುದ್ದು ಈ ಕಂಪನಿಯವರನ್ನ ಬರಬೇಕಿದ್ದ ಹಣದ ಬಗ್ಗೆ ವಿಚಾರಿಸ್ತಾರೆ. ಯಾವಾಗ ಕಂಪನಿಯಿಂದ ಹಣ ಬರುವುದು ತಡವಾಗುತ್ತೋ ಆಗ್ಲೇ ನೋಡಿ ಖುದ್ದು ಸಿಂಫೀಜಾ ಅವರೇ ಕಂಪನಿಯಿಂದ ಸರ್ವಿಸ್ ಪಡೆದ ಆ ಕಂಪನಿಯ ಕದ ತಟ್ಟೋದು. ಆದ್ರೆ ಹಾಗೆ ಖದೀಜಾ ಅವರಿಗೆ 1-2 ಬಾರಿ ಸದ್ಯದಲ್ಲಿಯೇ ಹಣ ಅಕೌಂಟ್ಗೆ ಹಾಕ್ತೀವಿ ಅಂತಿದ್ದ ಕಂಪನಿ ಇದ್ದಕ್ಕಿದ್ದ ಹಾಗೆ ಚೆಕ್ ಅನ್ನು ಈಗಾಗಲೇ ನೀಡಲಾಗಿದೆ ಎಂಬ ಉತ್ತರ ನೀಡಿ ಸುಮ್ಮನಾಗುತ್ತೆ.
ಯಾವಾಗ ಇಂಥದ್ದೊಂದು ಉತ್ತರವನ್ನ ಸಾಕ್ಷಿ ಸಮೇತ ಸರ್ವಿಸ್ ಪಡೆದ ಕಂಪನಿ ನೀಡುತ್ತೋ ಆಗಲೇ ನೋಡಿ ಸಿಂಫೀಜಾ ಅವರು ತಲೆ ಮೇಲೆ ಕೈ ಹೊತ್ತು ಕೂರೋದು. ಕೊಟ್ಟ ಕೆಲಸಕ್ಕೆ ಯಾವಾಗ ಹಣ ತಮ್ಮ ಅಕೌಂಟ್ಗೆ ಸೇರೋದಿಲ್ಲವೋ ಆಗ್ಲೇ ಸಿಂಫೀಜಾ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಕಂಪನಿ ವಿರುದ್ಧ ಕೇಸೊಂದನ್ನ ದಾಖಲಿಸೋದು. ಹಾಗೆ ಕೇಸ್ ದಾಖಲಿಸೋ ಸಿಂಫೀಜಾ ಅವರು ಚೆಕ್ ತನ್ನ ಕೈ ಸೇರದಿರಲು ಇದೇ ಮ್ಯಾನೇಜಿಂಗ್ ಡೈರೆಕ್ಟರ್ ಕಾರಣ ಎಂದು ಕಂಪ್ಲೇಂಟ್ ನಲ್ಲಿ ಟಸೆ ಹೊಡೆಯೋದು. ಇವರು ಆಸ್ ಪರ್ ದ ಪ್ರೊಸೀಜರ್ ಇವರು ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಕಂಪ್ಲೇಂಟ್ ಬಂದು ಬ್ಯಾಂಕಿನ ಮ್ಯಾನೇಜರ್ ಮೇಲೆ ರೈಸ್ ಮಾಡ್ತಾರೆ. ಎಸ್, ಅವರ ಲೆಕ್ಕದಲ್ಲಿ ಚೆಕ್ ಕಳುಹಿಸಿಯಾಗಿದೆ. ಬಟ್ ಸಿಂಫೀಜಾ ಲೆಕ್ಕದಲ್ಲಿ ಯಾವುದೇ ಅಮೌಂಟ್ ಕಂಪನಿಯ ಅಕೌಂಟ್ಗೆ ಬಂದಿರೋದಿಲ್ಲ. ಖುದ್ದು ತಾನೇ ಚೆಕ್ಗೆ ಸಹಿ ಮಾಡಿದ್ರು. ಈವರೆಗೆ ಚೆಕ್ ಸಿಂಫೀಜಾ ಅವರಿಗೆ ಸೇರದೇ ಇರೋದ್ರ ಬಗ್ಗೆ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕಂಗಾಲಾಗಿ ಹೋಗ್ತಾರೆ. ಇಷ್ಟೆಲ್ಲ ಆಗೋ ಹೊತ್ತಿಗೆ ಈ ಸ್ಟೋರಿಲಿ ಬಿಹಾರ ಮೂಲದ ಒಬ್ಬ ಕೂಲಿ ಕಾರ್ಮಿಕನ ಎಂಟ್ರಿ ಆಗುತ್ತೆ. ಆ ಅಮಾಯಕ ಕೂಲಿ ಕಾರ್ಮಿಕನ ಎಂಟ್ರಿ ಆದ್ಮೇಲೆನೆ ಈ ಸ್ಟೋರಿಲಿ ಹೀಟ್ ಮತ್ತಷ್ಟು ಹೆಚ್ಚಾಗುತ್ತೆ. ಹಾಗೆ ಬಂದ ಕೂಲಿ ಕಾರ್ಮಿಕನಿಗೂ ಪೆನ್ನು ಪೇಪರ್ ಕಥೆಗೂ ಒಂದು ಲಿಂಕ್ ಇದೆ. ನೀವು ಕೈಯಲ್ಲಿ ಪೆನ್ನು ಪೇಪರ್ನ ರೆಡಿ ಇಟ್ಕೊಳ್ಳಿ. ವಿಲ್ ಬಿ ರೈಟ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್.